ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಸ್ವಾಮೀಜಿ ಆದಂಥವರು ಸಮಾಜವನ್ನು ತಿದ್ದಬೇಕು, ಬಂದಂಥ ಭಕ್ತರಿಗೆ ಸರಿದಾರಿಗೆ ತರಬೇಕು. ಆದರೆ ಇಲ್ಲೊಬ್ಬ ಸ್ವಾಮೀಜಿ ಏನಂತಂದರೆ ಸಿನಿಮಾ ಹಾಡುಗಳು ಹಾಡೋದ್ರ ಮೂಲಕ ಈಗ ಏನು ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಇದು ಏನಂತಂದರೆ ಸ್ವಾಮೀಜಿ ಆದಂಥವರು ಕಲಬುರಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದ ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿಯಾದಂಥ ಮರುಳಾರಾಧ್ಯ ಸ್ವಾಮೀಜಿ ಇವರು ಏನಂತಂದರೆ ಪ್ರತಿ ಬಾರಿ ಇದೇನು ಹೊಸದಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ವಿವಾದಾತ್ಮಕ ಹೇಳಿಕೆ ನೀಡೋದ್ರ ಮೂಲಕ ಈ ಸ್ವಾಮೀಜಿ ಸುದ್ದಿಯಲ್ಲಿದ್ದರು. ಆದರೆ ಇವತ್ತು ಏನಂತಂದರೆ ಯಾರಿವಳು ಅಂತ ಸಿನಿಮಾ ಹಾಡುಗಳನ್ನು ಹಾಡೋದ್ರ ಮೂಲಕ ಈಗ ಮತ್ತೊಮ್ಮೆ ಸುದ್ದಿ ಆಗಿರುವಂಥದ್ದು. ಇವರು ಏನಂತಂದರೆ ಅವರು ಹಾಡ್ತಕ್ಕಂಥ ರೂಮ್ ಇದೆ, ವಿರಕ್ತ ಮಠ ಸಿದ್ಧಲಿಂಗೇಶ್ವರ ವಿರಕ್ತ ಮಠ ಅನ್ನೋದು, ಆ ವಿರಕ್ತ ಮಠದಲ್ಲಿ ಈಗ ಮಠದ ಮೇಲ್ಗಡೆ ಇವರು ವಾಸವಾಗಿರುವಂಥದ್ದು. ಆ ಒಂದು ವಾಸವಾಗಿರುವಂಥ ರೂಮಲ್ಲಿ ಈಗ ಹಾಡವನ್ನು ಹಾಡಿರುವಂಥದ್ದು. ತಮ್ಮ ಸಂಘಟಿತ ಭಕ್ತರೇನಿದೆ ಅವರ ಜೊತೆಯಲ್ಲಿ ಈಗ ಹಾಡನ್ನು ಹಾಡಿರುವಂಥದ್ದು. ಅಲ್ಲದೆ ಅವರು ಹಾಡುವಂಥ ಸಂದರ್ಭದಲ್ಲಿ ಆ ಒಂದು ಇಡೀ ರೂಮಿನಲ್ಲಿ ಅಂತಂದರೆ ಮದ್ಯದ ಬಾಟಲ್ಗಳು ಬಿದ್ದಿರುವಂಥದ್ದು. ಎಲ್ಲೋ ಒಂದು ಕಡೆ ಸ್ವಾಮೀಜಿ ಏನಾದರೂ ಮದ್ಯಪಾನವನ್ನು ಮಾಡಿ ಈ ರೀತಿ ಒಂದು ಹಾಡನ್ನು ಹಾಡಿದ್ರ ಅನ್ನೋದ್ರ ಬಗ್ಗೆ ಈಗ ಸಂಶಯವನ್ನು ವ್ಯಕ್ತವಾಗ್ತದೆ. ಯಾಕಂತಂದರೆ ಆ ಒಂದು ರೂಮಿನಲ್ಲಿ ಇವರೇನು ಕುಳಿತಂಥ ರೂಮಿನಲ್ಲಿ ಈಗ ಮದ್ಯದ ಬಾಟಲ್ಗಳು ಆ ಒಂದು ವಿಡಿಯೋದಲ್ಲಿ ಸರಿಯಾಗಿರುವಂಥದ್ದು. ಇದಕ್ಕೆ ಏನಂತಂದರೆ ಸಾಕಷ್ಟು ಭಕ್ತರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸ್ವಾಮೀಜಿ ಆದಂಥವ್ರು ಈ ಹಿಂದೆಯೂ ಕೂಡ ಹಲವು ಬಾರಿ ವಿವಾದಾತ್ಮಕ ಹೇಳಿಕೆ ನೀಡೋದಾಗಲಿ, ಅನ್ನ ಧರ್ಮದ ಬಗ್ಗೆ ಕೋಮು ಗಲಭೆ ಸೃಷ್ಟಿಸುವಂತಹ ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೂಡ ನೀಡಿದರು. ಹಾಗಾಗಿ ಅವರ ಮೇಲೆ ಪೊಲೀಸ್ ಠಾಣೆಗಳಲ್ಲೂ ಕೂಡ FIR ಅನ್ನು ಕೂಡ ದಾಖಲಾಗಿತ್ತು. ಆದರೂ ಕೂಡ ಏನಂತಂದರೆ ಇವರು ಸ್ವಾಮೀಜಿ ಏನಂತಂದರೆ ಈಗ ಮತ್ತೆ ಈ ರೀತಿ ಒಂದು ಹಾಡು ಹಾಡೋದ್ರ ಮೂಲಕ ಆ ಒಂದು ಅವರ ವಾಸವಾಗಿರುವಂತಹ ರೂಮ್ ಏನಿದೆ ಆ ರೂಮಿನಲ್ಲಿ ಈಗ ಮದ್ಯದ ಬಾಟಲ್ಗಳೇ ಸಿಕ್ಕಿದ್ರಿಂದ ಎಲ್ಲೋ ಒಂದು ಕಡೆ ಸ್ವಾಮೀಜಿ ಮದ್ಯಪಾನವನ್ನು ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗ ಆ ಒಂದು ವಿಡಿಯೋ ನೋಡಿದಾಗ ಭಕ್ತರಲ್ಲಿ ಕೂಡ ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಅಲ್ಲದೆ ಈ ಸ್ವಾಮೀಜಿ ಕೂಡ ಏನಂತಂದರೆ ಕಲಬುರಗಿ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಶ್ರೀರಾಮ್ ಸೇನೆ ವಿಭಾಗೀಯ ಪ್ರಮುಖರಾಗಿ ಅಧ್ಯಕ್ಷರನ್ನು ಆಗಿ ಕೂಡ ಮೊನ್ನೆ ಆಯ್ಕೆಯನ್ನು ಆಗಿದ್ದರು. ಈ ಹಿಂದೆ ಕೂಡ ಅನ್ಯ ಧರ್ಮದ ವ್ಯಕ್ತಿ ಏನಂತಂದರೆ ಫೋನ್ ಕರೆ ಮಾಡಿ ಆತನಿಗೆ ಧಮಕಿ ಹಾಕೋದಾಗಲಿ, ಅವಾಚ್ಯ ಶಬ್ದಗಳನ್ನು ನಿಂದಿಸುವುದಾಗಲಿ ಮಾಡಿ ಅವರ ವಿರುದ್ಧ FIR ಅನ್ನು ಹಾಕಲಾಗಿತ್ತು. ಈಗ ಮತ್ತೆ ಈ ರೀತಿ ಒಂದು ವಿಡಿಯೋ ಬರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಾಮೀಜಿಯ ಮೇಲೆ ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಭಕ್ತರು ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತವಾಗ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಮಠದ ಪೀಠಾಧಿಪತಿಗಳ ವಿಡಿಯೋ ನೋಡಿದರೆ ನಮಗೆ ನಾಚಿಕೆ ಬರುತ್ತದೆ. ಗ್ರಾಮಕ್ಕೊಂದು ಮಠ ಇರಬೇಕಂತೇಳಿ, ಊರಿಗೆ ಮನೆಗೊಂದು ಹಿರಿಯರು ಇರಬೇಕಂತ ಅನ್ನುವ ಹಾಗೆ ನಾವು ಮಾಶಾಳ ಗ್ರಾಮಸ್ಥರು ಎಲ್ಲರೂ ಕೂಡಿ ಜಾತ್ಯತೀತವಾಗಿ ಈ ಮಠಕ್ಕೆ ಒಂದು ಪೀಠಾಧಿಪತಿ ಇರಲಿ ಅಂತ ತಿಳ್ಕೊಂಡು ಆಳಂದ ಶಾಖಾ ಮಠದ ಪೀಠಾಧಿಪತಿಗೆ ವಿನಂತಿ ಮಾಡಿಕೊಂಡು ಸಾಕಷ್ಟು ತನು ಮನ ಧನದಿಂದ ಖರ್ಚು ಮಾಡಿ ಪಟ್ಟಾಧಿಕಾರ ಮಾಡೀವಿ. ಈ ರೀತಿಯವರು ದುಶ್ಚಟಕ್ಕೆ ಬಲಿಯಾಗಿ ಮಠದ ಪೀಠಾಧಿಪತಿ ಮಾಡುವುದರಿಂದ ಜನರ ನಂಬಿಕೆ ಭಕ್ತಿ ಭಾವ ಉಳಿಯುವುದಿಲ್ಲ. ಒಂದು ವೇಳೆ ತಾವು ದುಶ್ಚಟಕ್ಕೆ ಬಲಿಯಾಗಬೇಕಾದರೆ ಮಠವನ್ನು ತ್ಯಾಗ ಮಾಡಿ ನಿಮ್ಮ ಮನೆ ಸೇರಿ, ಆದರೆ ಧರ್ಮಕ್ಕೆ ಕಳಂಕ ತರುವುದು ಸರಿಯಲ್ಲ. ಸುಮಾರು ಉಡ್ಚಣ ಮಠದ ನೋಡೀವಿ, ಹಲವಾರು ಮಠಗಳು ನೋಡೀವಿ. ಈ ರೀತಿ ಧರ್ಮದ ಗುರುಗಳು ಹಾದಿ ಬಿಡುವುದು ಶೋಭೆ ತರುವುದಲ್ಲ. ಒಂದು ವೇಳೆ ನಿಮಗೆ ಮಠದ ಪೀಠಾಧಿಪತಿಯಾಗಿ ಇರಲು ಇಚ್ಛೆ ಇಲ್ಲದಿದ್ದರೆ ಮಠ ತ್ಯಾಗ ಮಾಡಿ ನೀವು ಮನುಷ್ಯರಿ. ಈ ರೀತಿ ಮಾಡುವುದು ಸರಿಯಲ್ಲ. ಇವರು ಏನಂತಂದರೆ ಮಠಕ್ಕೆ ಬಂದಂಥ ಭಕ್ತರಿಗೆ ಸರಿದಾರಿಯನ್ನು ತರಬೇಕು. ಸಾಕಷ್ಟು ಸ್ವಾಮೀಜಿಗಳೇನಂತಂದರೆ ಸಮಾಜದಲ್ಲಿ ವ್ಯಸನ ಮುಕ್ತ ಸಮಾಜ ಮಾಡಬೇಕು, ಮದ್ಯ ಸೇವನೆ ಆಗಲಿ, ಧೂಮಪಾನ, ಮದ್ಯಪಾನ ಇಂತಹ ಒಂದು ಗುಟ್ಕಾ ತಂಬಾಕುಗೇನು ಅಡಿಕ್ಟ್ ಆಗಿದಂತಹ ಭಕ್ತರು ಇರ್ತಾರೆ, ಅಂಥವ್ರಿಗೇನು ಉಪದೇಶವನ್ನು ಮಾಡೋದ್ರ ಮೂಲಕ ಅವರಿಗೆ ಈ ಒಂದು ವ್ಯಸನದಿಂದ ಮುಕ್ತರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಈ ಸ್ವಾಮೀಜಿ ಏನಂತಂದರೆ ರೂಮಲ್ಲಿ ಮದ್ಯದ ಬಾಟಲ್ ಇಟ್ಕೊಂಡು ಅವರು ಅದನ್ನು ಸೇವಿಸಿದ್ರೆ ಅಥವಾ ಅವ್ರ ಭಕ್ತರೇನಾದರೂ ಸೇವಿಸಿರ ಅನ್ನೋದ್ರ ಬಗ್ಗೆ ಈಗ ಅನುಮಾನವನ್ನು ವ್ಯಕ್ತ ಆಗ್ತಿರುವಂಥದ್ದು. ಯಾಕಂತಂದರೆ ಬಂದಂಥ ಭಕ್ತರಿಗೇನು ಸರಿದಾರಿಯು ತರುವಂಥ ಕೆಲಸವನ್ನು ಮಾಡಬೇಕು. ಆದರೆ ಅವರದೇ ರೂಮಿನಲ್ಲಿ ಇಂತಹ ರೀತಿಯ ಒಂದು ವಿಡಿಯೋಗಳು ಪತ್ತೆ ಆಗಿದ್ದರಿಂದ ಎಲ್ಲೋ ಒಂದು ಕಡೆ ಭಕ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇದು ಏನಂತಂದರೆ ಈಗ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಮೀಜಿಯ ವಿಡಿಯೋನ ಹಾಡೇನಿದೆ, ಯಾರಿವಳು ಅಂತ ಹಾಡೇನಿದೆ, ಇದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಅಲ್ಲದೆ ಭಕ್ತರಿಗೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇಂತಹ ಸ್ವಾಮೀಜಿಗಳು ಏನಂತಂದರೆ ಇವರು ಶಿವಾಚಾರ ಸ್ವಾಮೀಜಿ ಆಗಿದ್ದರಿಂದ
ಏನು ಈ ರೀತಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ಭಕ್ತರಲ್ಲಿ ಆಕ್ರೋಶ ಸಹಜವಾಗಿ ವ್ಯಕ್ತವಾಗ್ತದೆ. ಹಾಗಾಗಿ ಇಂಥ ಸ್ವಾಮೀಜಿ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಏನಂತಾನೆ ಮೊದಲಲ್ಲ, ಈ ಹಿಂದೆ ಕೂಡ 2-3 ಬಾರಿ ಕೂಡ ಇಂತಹ ಒಂದು ವಿವಾದಾತ್ಮಕ ಹೇಳಿಕೆಗಳಾಗಲಿ, ಪ್ರಚೋದನಾತ್ಮಕ ಭಾಷಣ ಮಾಡೋದಾಗಲಿ, ಅನ್ಯ ಏನು ಬೇರೆ ಬೇರೆ ವ್ಯಕ್ತಿಗಳಿಗೆ ಫೋನ್ ಮೂಲಕ ಅವ್ರ ಬೆದರಿಕೆ ಹಾಕೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಾದ ಕೆಲಸ ಕೂಡ ಮಾಡಿದ್ರು. ಹಾಗಾಗಿ ಈಗ ಏನಂತ ಈ ಒಂದು ವಿಡಿಯೋ ಬಂದಿದ್ರೆ ಮತ್ತಷ್ಟು ಈಗ ಭಕ್ತರಲ್ಲಿ ಏನು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.